ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ದೇವರ ಅಲಂಕಾರದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನಮಗೆ ತೆಂಗಿನಕಾಯಿ ಬೇಕು. ಈ ತೆಂಗಿನಕಾಯಿನ ನಿಮ್ಮ ಮನೆಯಲ್ಲಿ ಇರುವಂತಹ ಮುಖಪದ್ಮದ ಅಳತೆಗೆ ಅನುಗುಣವಾಗಿ ನೀವು ತೆಂಗಿನಕಾಯಿನ ಚೂಸ್ ಮಾಡ್ಕೋಬೇಕು. ಆ ತೆಂಗಿನಕಾಯಿನ ನೀವು ಎಲ್ಲೂ ಕೂಡ ಕಣ್ಣು ಕಾಣದೇ ಇರೋ ರೀತಿ, ಜುಟ್ಟು ಹರಿದೇ ಇರೋ ರೀತಿ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಾದ್ಮೇಲೆ ಅದಕ್ಕೆ ಅರಿಶಿನ ಮತ್ತೆ ಗೋಧಿ ಹಿಟ್ಟಿನ ಮಿಶ್ರಣವನ್ನ ಕಲಿಸ್ಕೊಂಡು ಅದನ್ನ ನೀವು ಆ ತೆಂಗಿನಕಾಯಿನ ಯಾವ ಭಾಗ ಅಗಲವಾಗಿ ನಿಮಗೆ ಕಾಣಿಸುತ್ತೋ ಆ ಭಾಗವನ್ನ ಮುಖ ಅಂತ ಅನ್ಕೊಂಡು ಆ ಭಾಗಕ್ಕೆ ನೀವು ಅರಿಶಿಣದ ಮಿಶ್ರಣವನ್ನ ಹಚ್ಚಬೇಕಾಗತ್ತೆ. ನಂತರ ಅದಕ್ಕೆ ಕುಂಕುಮವನ್ನ ಇಟ್ಬಿಟ್ಟು ಅದನ್ನ ನೀವು ಮುಖ್ಯ ಕಳಶಕ್ಕೆ 5 ವಿಳ್ಳೆದೆಲೆಯನ್ನ ಜೋಡಿಸಿ ಅದರ ಮೇಲೆ ನೀವು ತೆಂಗಿನಕಾಯಿನ ಇಡಬೇಕು. ವಿಳ್ಳೆದೆಲೆ ಇಲ್ಲ ಅಂತಂದ್ರೆ 5 ಮಾವಿನ ಎಲೆಯನ್ನ ಕೂಡ ನೀವು ಇಟ್ಬಿಟ್ಟು ಅದರ ಮೇಲೆ ನೀವು ತೆಂಗಿನಕಾಯಿನ ಇಡಬೇಕು. ಆ ತೆಂಗಿನಕಾಯಿಗೆ ನೀವು ನಿಮ್ಮ ಮನೆಯ ಮುಖ ಪದ್ಮವನ್ನ ಕಟ್ಟಬೇಕು. ಇಷ್ಟೆಲ್ಲ ಆದ್ಮೇಲೆ ಕಳಶ ರೆಡಿ ಆಗತ್ತೆ. ಇನ್ನು ಮುಂದಿನ ಭಾಗದ ವಿಡಿಯೋನಲ್ಲಿ ನಾನು ಲಕ್ಷ್ಮೀ ದೇವಿಗೆ ಯಾವ ರೀತಿ ಅಲಂಕಾರ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ನೀವಿನ್ನು ನನ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.